ವೆಲ್ಕಮ್ ಟು ಸಿ ಕೈ ಚಂದ್ರ ಸ್ವೀಟು ಖಾರ ಕಾಫಿ ಪ್ರೆಸೆಂಟೆಡ್ ಬೈ ಶ್ರೀ ಕೃಷ್ಣ ಹಳ್ಳಿತುಪ್ಪ ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬರೀ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ನಿಮ್ಮ ಸ್ನೇಹಿತರಿಗೆ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ, ಆವಾಗ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ನಿಮಗೆ ಇಮಿಡಿಯೇಟಾಗಿ ಸಿಗುತ್ತೆ. ಓಕೆ, ತಡ ಮಾಡೋದು ಬೇಡ, ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತೊಂದು ಸ್ಪೆಷಲ್ ಪಾವ್ ಬಾಜಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಹರಿಯಾಲಿ ಪಾವ್ ಬಾಜಿ ಅಂತ. ಹರಿಯಾಲಿ ಯಾಕೆ ಅಂದರೆ ಈ ಪಾವ್ ಬಾಜಿ ಇರುತ್ತಲ್ಲ, ನೋಡೋಕ್ಕೆ ಹಸಿರು ಕಲರ್ ಇರುತ್ತೆ. ಸಾಮಾನ್ಯವಾಗಿ ಎಲ್ಲ ಕಡೆ ನೀವು ತಿನ್ನೋ ಪಾವ್ ಬಾಜಿ ಬ್ರೌನ್ ಕಲರು, ಕೆಂಪು ಕಲರ್ ಇರುವಂಥದ್ದು ನೋಡಿರ್ತೀರ. ಆದರೆ ಹಸಿರು ಬಣ್ಣದ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಇದು ನಾವು ಹೊಸದಾಗಿ ಮಾಡಿದ್ದು, ತುಂಬ ರುಚಿಯಾಗಿರುತ್ತೆ. ಸೊ ಇವತ್ತಿನ ವಿಶೇಷ ಹರಿಯಾಲಿ ಪಾವ್ ಬಾಜಿ. ಏನೇನು ಪದಾರ್ಥಗಳು ಬೇಕೋ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪಾವ್ ಇಟ್ಕೊಂಡಿದ್ದೀನಿ, ಇಲ್ಲಿ ಒಂದು 6 ಪಾವ್ ಇಟ್ಕೊಂಡಿದ್ದೀನಿ. ಹಾಗೆಯೇ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕಾಯಿ ಟೊಮೆಟೊ ಕಾಯಿ, ಹಸಿರು ಕಲರ್ ಇರುತ್ತಲ್ಲ, ಟೊಮೆಟೊ ಕಾಯಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮ್ಮು, ಹಸಿರು ಕಲರ್, ಬೇಯಿಸಿರುವ ಪಾಲಕ್ ಒಂದು ಸ್ವಲ್ಪ, ಹಾಗೆಯೇ ಒಂದು ಹಸಿ ಮೆಣಸಿನಕಾಯಿ, ಒಂದು 3ರಿಂದ 4 ಹಸಿ ಮೆಣಸಿನಕಾಯಿ, ಬೇಯಿಸಿರುವ ಬಟಾಣಿ ಒಂದು ಸ್ವಲ್ಪ, ಅದು ಕೂಡ ಹಸಿರು ಕಲರು, ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಒಂದು ಬೆಳ್ಳುಳ್ಳಿ ಒಂದು 8ರಿಂದ 8 ಎಸಳು ಬೆಳ್ಳುಳ್ಳಿ, ಹಾಗೆಯೇ 1 ಇಂಚಷ್ಟು ಹಸಿ ಶುಂಠಿ, ಬೇಯಿಸಿರುವ ಆಲೂಗಡ್ಡೆ ಒಂದು 4, ಆಮೇಲೆ ಕಾಲಿಫ್ಲವರ್ನ ಇಟ್ಕೊಂಡಿದ್ದೀನಿ. ಪಾವ್ ಬಾಜಿ ಮಸಾಲ ಒಂದು 2ರಿಂದ 3 ಚಮಚ, ಧನಿಯಾ ಪುಡಿ ಒಂದು ಚಮಚ, ಅರ್ಧ ಚಮಚ ಹಚ್ಮೆಣಸಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಅರಿಶಿಣ, ಚಿಟಿಕೆ ಅರಿಶಿಣ, ಬೆಣ್ಣೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದ ಹರಿಯಾಲಿ ಪಾವ್ ಬಾಜಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಹರಿಯಾಲಿ ಪಾವ್ ಬಾಜಿ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟು ಒಂದು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಮಿಕ್ಸಿ ಜಾರ್ಗೆ ಬೇಯಿಸಿರುವ ಪಾಲಕ್, ಬೇಯಿಸಿರುವ ಪಾಲಕ್ ಸೊಪ್ಪು, ಹಸಿ ಮೆಣಸಿನಕಾಯಿ ಒಂದು 4 ಹಸಿ ಮೆಣಸಿನಕಾಯಿ, ಓಕೆ, ಬೆಳ್ಳುಳ್ಳಿ ಒಂದು 8 ಎಸಳು ಬೆಳ್ಳುಳ್ಳಿ, ಓಕೆ, 1 ಇಂಚಷ್ಟು ಹಸಿ ಶುಂಠಿ, ಓಕೆ, ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಓಕೆ, ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ನುಣ್ಣಿಗೆ ರುಬ್ಕೊಂಡಿದ್ದಾಯ್ತು, ಈ ಕಡೆ ಇಟ್ಕೊಂಬೋಣ. ಈಗ ಬಾಜಿ ಮಾಡೋಕ್ಕೆ ಶುರು ಮಾಡೋಣ. ಬಾಜಿ ಮಾಡೋದಕ್ಕೆ ನಾವು ಒಂದು ಪ್ಯಾನ್ ತಗೊಂಡು, ಈ ಪ್ಯಾನ್ಗೆ ಸ್ವಲ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕೋಣ. ಈ ತುಪ್ಪ ಬಿಸಿ ಆಗಬೇಕು. ನೋಡಿ, ಶ್ರೀಕೃಷ್ಣ ಹಳ್ಳಿ ತುಪ್ಪನವರು ಒಂದು ಸ್ಪೆಷಲ್ ಆಫರ್ ಕೊಟ್ಟಿದ್ದಾರೆ. ನೀವು 500 ಗ್ರಾಮ್ ಶ್ರೀಕೃಷ್ಣ ಹಳ್ಳಿ ತುಪ್ಪ ಕೊಂಡ್ಕೊಂಡ್ರೆ ನಿಮಗೆ ಒಂದು 150 ರೂಪಾಯಿ ಬೆಲೆ ಬಾಳುವಂಥವ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರು ಉಚಿತವಾಗಿ ಸಿಗುತ್ತೆ. ಸೊ ಈಗಲೇ ಅಂಗಡಿಗೆ ಹೋಗಿ ಒಂದು 500 ಗ್ರಾಮಿನ ತುಪ್ಪ ಕೊಂಡ್ಕೊಳ್ಳಿ, ಶ್ರೀಕೃಷ್ಣ ಹಳ್ಳಿ ತುಪ್ಪ ಕೊಂಡ್ಕೊಳ್ಳಿ, ಜೊತೆಗೆ ಒಂದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ನ ಮನೆಗೆ ತೊಗೊಂಬನ್ನಿ. ಉಳಿತಾಯಕ್ಕೆ ಉಳಿತಾಯ, ಲಾಭಕ್ಕೆ ಲಾಭ. ಹೆಂಗಿದೆ? ಇದಕ್ಕೆ ಫಸ್ಟು ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಇದನ್ನು ಹಾಕ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಹೀಗೆ ಬಾಡಿಸ್ಕೊಂಬಿಡೋಣ ತುಪ್ಪದಲ್ಲಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕಾಲಿಫ್ಲವರ್, ಆ್ಯಕ್ಚುಲಿ ತುರಿದಿರೋ ಕಾಲಿಫ್ಲವರು, ಹೆಂಗಿದೆ ನೋಡಿ ಕಲರ್, ಬ್ರೈಟಾಗಿ ಗ್ರೀನ್. ಇದಕ್ಕೆ
ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ ಕಾಯಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ, ಇದಿಷ್ಟು ಹಾಕಿ ಒಂಚೂರು ನೀರು ಚಿಮುಕ್ಸಿ ಇದು ಬೇಯಕ್ಕೆ ಬಿಡಬೇಕು. ನಾನು ಕೆಲಸ ಮಾಡ್ತೀನಿ. ಇದು ಚೆನ್ನಾಗಿ ಕುದ್ದು ಬೇಯಬೇಕು. ಓಕೆ, ಈಗ ಇದು ನೀರೆಲ್ಲ ಚೆನ್ನಾಗಿ ಹಿಂಗಿದೆ, ಇದು ಮೆತ್ತಗೆ ಬೆಂದು ಇದೆ. ಈಗೇನು ಮಾಡಬೇಕು ಅಂದರೆ ಇದಕ್ಕೆ ಆಲೂಗಡ್ಡೆ ಹಾಕಬೇಕು. ನಾವು ಬೇಯಿಸಿರುವ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈಗ ಈ ಕಡೆ ಇಡೋಣ, ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಇದಕ್ಕೆ ಪುಡಿಗಳನ್ನು ಹಾಕೋಣ ಇವಾಗ. ಓಕೆ, ಒಂದು ಅರ್ಧ ಚಮಚದಷ್ಟು ಹಸಿಮೆಣಸಿನ ಪುಡಿ, ಗರಂ ಮಸಾಲ, ಪಾವ್ ಭಾಜಿ ಮಸಾಲ 1.5 ಚಮಚದಷ್ಟು. ಓಕೆ, ಜೀರಾ ಪೌಡ್ರು ಒಂದು ಅರ್ಧ ಚಮಚದಷ್ಟು, ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು, ಆಮೇಲೆ ಅರಿಶಿನ ಒಂದು 1/4 ಚಮಚದಷ್ಟು, ಸುಮ್ಮನೆ ಅದೊಂದು ಕಲರ್ ಕೊಡೋಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬಟಾಣಿ, ಬೇಯಿಸಿರುವ ಬಟಾಣಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ. ಘಮ್ ಅಂತ ಇದೆ, ಇಡೀ ಅಡುಗೆ ಮನೆ ಪರಿಮಳ ತುಂಬಿಕೊಂಡಿದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ನೀರು ಹಿಂಗೋ ತನಕ ಕುದಿಯೋಕೆ ಬಿಟ್ಬಿಡೋಣ. ಸಣ್ಣ ಉರಿನಲ್ಲಿ ಕಾಯಿಸ್ಬೇಕು ಇದನ್ನು. ಒಬ್ಬ ಮನುಷ್ಯನಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಆಯ್ತಂತೆ. ಅವನು ಮರದಲ್ಲಿ ಹಣ್ಣಾಗಿರೋ ಮಾವಿನ ಹಣ್ಣನ್ನ ತಿನ್ನಬೇಕು ಅಂತ ಆಸೆಪಟ್ಟು ಮರ ಹತ್ತಿ ಮೇಲೆ 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 ಹೋಗಿ ತುದಿ ಹೋಗ್ಬಿಟ್ನಂತೆ. ಸಾಮಾನ್ಯವಾಗಿ ಮರದಲ್ಲಿ ಮಾವಿನ ಹಣ್ಣು ಮೇಲ್ಗಡೆ ಬಿಟ್ಟಿರ್ತಲ್ಲ, ಅಂದರೆ ಸೂರ್ಯನ ನೋಡ್ತಾ ಇರುತ್ತಲ್ಲ ಮಾವಿನ ಹಣ್ಣು, ಮಾವಿನಕಾಯಿ, ಅದು ಬೇಗ ಹಣ್ಣಾಗುತ್ತೆ, ತುಂಬ ರುಚಿಯಾಗಿರುತ್ತದು. ಯಾಕಂದರೆ ಸೂರ್ಯನ ಕಿರಣಗಳನ್ನ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಸೊ ಇವನೇನು ಮಾಡ್ದ, ಮೇಲ್ಗಡೆ ಹೋಗ್ಬಿಟ್ಟು ಹಣ್ಣು ಒಂದು 4-5 ಹಣ್ಣಿತ್ತು, ಎಲ್ಲ ಕಿತ್ಕೊಂಡ್ಬಿಟ್ಟು ಇಳಿಯೋಕ್ಕೆ ಹೋದಾಗ ಸ್ಲಿಪ್ ಆಗೋಯ್ತು. ಸ್ಲಿಪ್ ಆಗಿಬಿಟ್ಟು ಹಾಗೆ ಕೈಯಲ್ಲಿ ಒಂದು ಮಾವನ್ನ ಹಿಡ್ಕೊಂಡು ಹಾಗೆ ಕೆಳಗೆ ಬೀಳ್ತಾ ಇರ್ಬೇಕಾದ್ರೆ ಒಂದು ರೆಂಬೆನ ಹಿಡ್ಕೊಂಡು ನೇತಾಡ್ತಾ ಇದ್ದ. ಅವನಿಗೆ ಎಲ್ಲರೂ ನೋಡಿದ್ರು, ಕಿರ್ಚ್ಕೊಳಕ್ಕೆ ಶುರು ಮಾಡ್ದ. ಎಲ್ಲರೂ ಅಯ್ಯೋ ಪಾಪ ಏನಾದ್ರು ಮಾಡಿರಿ, ಯಾರಾದರೂ ಏನಾದ್ರು ಮಾಡಿರಿ ಅಂತ ಕೆಳಗೆ ನಿಂತ್ಕೊಂಡು ಹೇಳ್ತಿದ್ರು. ಯಾರು ಅವನ್ನ ಕಾಪಾಡೋದಕ್ಕೆ ರೆಡಿನೇ ಇರಲಿಲ್ಲ. ಅವನು ಕೂಡ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಕಿರಿಸ್ತಾ ಇದ್ದ, ಅಯ್ಯೋ ಯಾರೋ ಹೆಲ್ಪ್ ಮಾಡಿ ಕಿರಿಸ್ತಾ ಇದ್ದ. ಇಳಿಯೋ ಪ್ರಯತ್ನನೇ ಮಾಡ್ತಾ ಇರಲಿಲ್ಲ ಅವನು. ಎಲ್ಲರೂ ಹೆಂಗೆ ಇವನು ಇಳಿಸೋದು, ಇಳಿತಾನೆ ಇಲ್ವಲ್ಲ ಇವನು, ಇಳಿಯೋ ನಿಧಾನಕ್ಕೆ ಇಳಿಯೋ, ಬೀಳಬೇಡವೋ ಅಂತ ಕಿರಿಸ್ತಾ ಇದ್ರು ಅಷ್ಟೇ ಕೆಳಗಡೆಯಿಂದ. ಯಾರು ಇಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಆಗ ಅಲ್ಲಿ ಒಬ್ಬ ಸಾಧು ಬಂದ. ಏನಾಯಿತು ಅಂತ ನೋಡ್ತಾನೆ, ಇವನೊಬ್ಬ ನೇತಾಡ್ತಾ ಇದ್ದಾನೆ. ಅವ್ನು ಯಾಕೆ ಇಳಿತಾ ಇಲ್ಲ ಅಂದರೆ, ಅದನ್ನ ಗೊತ್ತಿಲ್ಲ ಸರ್, ನಾವು ಇಳಿ ಅಂತ ಇದ್ದೀವಿ, ಇಳಿತಾ ಇಲ್ಲ ಅವನು, ಹೆದರ್ಕೊಂಡಿದ್ದಾನೆ ಅನ್ಸುತ್ತೆ, ಹಾಗೆ ಹೀಗೆ ಅಂದರು. ಇವನೇನು ಮಾಡ್ದ, ಸಾಧು ಒಂದು ಕಲ್ಲು ತೊಗೊಂಡು ರಪ್ ಅಂತ ಹೊಡೆದ ಅವನಿಗೆ. ಅವನು ಕಿರ್ಚ್ಕೊಂಡು, ನಿಂಗೇನು ಬುದ್ಧಿಗಿದ್ದೀನೋ ಸಾಧು, ಈ ಕಲ್ಲಲ್ಲಿ ಹೊಡಿತೀಯಲ್ಲ, ನಾನು ಇರಬೇಕಾ ಸಾಯ್ಬೇಕಾ, ಕೈ ಬಿಟ್ಟರೆ ಬಿದ್ದೋಗಲ್ವ ನಾನು. ಸಾಧು ಏನೂ ಮಾತಾಡಲಿಲ್ಲ, ಇನ್ನೊಂದು ಕಲ್ಲು ತೊಗೊಂಡೆ ರಪ್ ಅಂತ ಹೊಡೆದ. ಹೀಗೆ 3-4 ಕಲ್ಲು ಹೊಡೆಯೋಷ್ಟೊಳಗೆ ಅವನು ಕೋಪ ಬಂದ್ಬಿಡ್ತು ಮೇಲ್ಗಡೆ ಇದ್ದವನಿಗೆ. ನನ್ನ ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು ಅಂತಿದ್ಯಾ, ಮಾಡ್ತೀನಿ ಇರು ಸಾಧುನ ನೀನು ಅಂದ್ಬಿಟ್ಟು
ತಕ್ಷಣ ಹಂಗೆ ಕಷ್ಟಪಟ್ಟು ರಪ್ಪ ಇಳಿದು ಬಂದು ಸಾಧುಗೆ ಹೊಡಿಯೋಕೆ ಹೋದ್ನಂತೆ. ಆವಾಗ ಎಲ್ಲರೂ ಅವನನ್ನು ತಡೆದ್ರು. ಆ ಸಾಧುಗೆ ಯಾಕೆ ಹೊಡಿತಿದ್ಯೋ, ಅವನು ಕಲ್ಲು ಹೊಡೆದಿದ್ದಕ್ಕೆ ನೀನು ಕೆಳಗೆ ಇಳಿದು ಬಂದಿದ್ದು, ಇಲ್ಲ ನೀನೇ ಇಳಿದು ಬರ್ತಾ ಇದ್ದೆ, ಹೆದರ್ಕೊಂಡು ಅಲ್ಲೇ ನೇತಾಡ್ತಾ ಇದ್ದೆ ಅಂತ ಹೇಳಿದ್ರು. ಆಗ ಅವನು ಯೋಚನೆ ಮಾಡಿದಂತೆ, ಹೌದಲ್ವಾ, ಇವ್ರು ಕಲ್ಲು ಹೊಡೆದಿದ್ದಕ್ಕೆ ನನಗೆ ಕೋಪ ಬಂದು ನಾನು ಇಳಿಯೋ ಪ್ರಯತ್ನ ಮಾಡ್ತಾನೆ ಇರಲಿಲ್ಲ. ನಾನು ಬಿಟ್ಟು ಸಾಧುಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ತುಂಬ ಧನ್ಯವಾದಗಳು ಅಂತ ಹೇಳಿದ್ನಂತೆ. ನಾನು ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಸಾಮಾನ್ಯವಾಗಿ ನಮಗೆ ಕಷ್ಟಗಳು ಬರುತ್ತೆ. ಆ ಕಷ್ಟಗಳು ಬರೋದೇ ನಮ್ಮನ್ನು ಗಟ್ಟಿ ಮಾಡೋದಕ್ಕೆ. ಕಷ್ಟ ಬಂತು ಅಂತ ಬೇಜಾರು ಮಾಡ್ಕೊಂಡಿದ್ರೆ ನಾವು ಗಟ್ಟಿ ಆಗೋದೇ ಇಲ್ಲ, ಅದನ್ನು ಎದುರಿಸ್ದಾಗಲೇ ಗಟ್ಟಿ ಆಗೋದು. ಸೊ ಯಾವತ್ತಾದ್ರೂ ನಿಮಗೆ ನೋವಾದರೆ, ಬೇಜಾರಾದರೆ, ತೊಂದರೆ ಆಯಿತು ಅಂತ ಅಳಕ್ಕೆ ಹೋಗಬೇಡಿ, ಎದುರಿಸಿ, ಅದನ್ನು ಗಟ್ಟಿ ಆಗ್ತೀರಾ ನೀವು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಎನಿವೆ, ಈಗ ಇದು ಆಗಿದೆ, ಚೆನ್ನಾಗಿ ಘಮ್ ಅಂತ ಪರಿಮಳ ಬರ್ತಾ ಇದೆ. ತಿನ್ನೋದು ಒಂದೇ ಬಾಕಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಮೇಲೆ. ಗಾರ್ನಿಷಿಂಗಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾದ್ದು ಇಲ್ಲಿ ಹಾಕಬೇಕಾಗಿರೋದು ಬೆಣ್ಣೆ. ಒಂದು ಸ್ಪೂನಷ್ಟು ಬೆಣ್ಣೆ. ಈ ಬೆಣ್ಣೆ ಚೆನ್ನಾಗಿ ಕರಗಬೇಕು ಅದರಲ್ಲಿ. ಓಕೆ, ಈಗ ತಿನ್ನೋದು ಒಂದೇ ಬಾಕಿ. ತಿನ್ನಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಹರಿಯಾಲಿ ಪಾವ್ ಭಾಜಿ ಮಾಡೋದು ತುಂಬಾನೇ ಸುಲಭ ರೀ. ಒಂದು ಮಿಕ್ಸಿ ಜಾರ್ ತಗೊಳ್ರಿ, ಅದಕ್ಕೆ ಬೇಯಿಸಿಟ್ಟ ಪಾಲಕ್ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಕ್ಬಿಡಿ, ನುಣ್ಣಗೆ ರುಬ್ಕೊಂಡ್ಬಿಡಿ. ಮಸಾಲೆ ರೆಡಿ ಅಲ್ವಾ? ಈಗ ಪ್ಯಾನ್ ಇಟ್ಟು ಅದಕ್ಕೆ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ, ಮಸಾಲೆ ಜಲಪಾತದಂತೆ ಆ ತುಪ್ಪಕ್ಕೆ ದುಮ್ಮಿಕ್ಬೇಕು. ಆಗ ಅದನ್ನ ಹಾಕ್ಬಿಡಿ. ಈಗ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸಣ್ಣಗೆ ತುರಿದಿಟ್ಟಿರೋ ಕಾಲಿಫ್ಲವರ್ ನ ಹಾಕ್ರಿ. ಕಾಯಿ ಟೊಮೆಟೊ ಸಣ್ಣಗೆ ಹೆಚ್ಚಿ ಸೇರಿಸಿಬಿಡಿ. ಹಸಿರು ಕ್ಯಾಪ್ಸಿಕಮ್ ಹಾಕ್ಬಿಡಿ. ಸ್ವಲ್ಪ ನೀರ್ ಚುಪ್ಸಿ. ಈಗ ಎಲ್ಲಾ ಸ್ವಲ್ಪ ಬೆಂದಾಗ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಆಲೂಗೆಡ್ಡೆ, ಅದನ್ನ ಹಾಕಿ ಮ್ಯಾಶರ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ. ಸ್ವಲ್ಪ ನೀರ್ ಹಾಕಿ, ಒಂದ್ ಅರ್ಧ ಚಮಚ ಹಚ್ಚಿಮೆಣಸಿನ ಪುಡಿ, ಪಾವ್ ಭಾಜಿ ಮಸಾಲ, ಜೀರಾ ಪೌಡರ್ ಒಂದ್ ಅರ್ಧ ಚಮಚ, ಧನಿಯಾ ಪುಡಿ ಒಂದ್ ಅರ್ಧ ಚಮಚ, ಅರಿಶಿನ 1/4 ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈ ಮಿಶ್ರಣಕ್ಕೆ ಜಂಪ್ ಮಾಡುತ್ತೆ ಯಾವ್ದ್ರ ಬೇಯಿಸಿಟ್ಟ ಹಸಿರು ಬಟಾಣಿ, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ಅದನ್ನು ಅದಕ್ಕೆ ಉದುರಿಸ್ಬಿಡಿ. ಬೆಣ್ಣೆನೆ ಹಾಕ್ಬಿಟ್ಟು ಬೆಣ್ಣೆ ಕರಗಿದ ಮೇಲೆ ಹರಿಯಾಲಿ ಬಾಜಿಗೆ ಪಾವ್ನ ನೆಂಚ್ಕೊಂಡು ಹೊಟ್ಟೆ ತುಂಬಾ ತಿಂದು ಬಿಡ್ರಿ. ಈಗ ಒಂದು ಕೆಲಸ ಮಾಡೋಣ. ಒಂದು ತವ ಇಟ್ಕೊಂಡು ಈ ತವಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ. ಇದಕ್ಕೆ ಒಂದು ಸ್ಪೂನಷ್ಟು ನಾವು ಮಾಡಿಕೊಂಡಿರುವ ಮಸಾಲೆ, ಈ ಥರ ಪಾವ್ ತಗೊಂಡು ಇದನ್ನು ಹಿಂಗೆ ಕಟ್ ಮಾಡಿ ಸೆಂಟ್ರಿಗೆ ಇದ್ರ ಮೇಲೆ ಹಾಕ್ಬಿಟ್ಟು ಟೋಸ್ಟ್ ಮಾಡಬೇಕು. ಹರಿಯಾಲಿ ಪಾವ್ ಭಾಜಿ. ಓಕೆ, ಇದಕ್ಕೊಂದು ಸ್ವಲ್ಪ ಈರುಳ್ಳಿ. ಪರ್ಫೆಕ್ಟ್. ನೋಡೋಣ ಹೆಂಗಿದೆ ಟೇಸ್ಟ್ ಇದು ಅಂತ. ನಿಮ್ಗೆ ಗೊತ್ತಾ, ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ನಾವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಹೊಸ ರುಚಿ ಅಡುಗೆ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀವಿ. ನೀವು ಶ್ರೀಕೃಷ್ಣ ತುಪ್ಪ ಬಳಸಿ ಅದರ ಒಂದು ಹೊಸ ರುಚಿಯನ್ನು ಕಂಡುಹಿಡಿದಿದ್ರೆ ಅದರ ರೆಸಿಪಿನ ನನಗೆ ಕಳಿಸಿ. ಒಳ್ಳೆ ರೆಸಿಪಿನ ನಾನು ಇಲ್ಲಿ ಮಾಡ್ತೀನಿ. ಜೊತೆಗೆ ನಿಮಗೆ ಶ್ರೀಕೃಷ್ಣ ಹಳ್ಳಿ ತುಪ್ಪದ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಕೊಡ್ತೀನಿ. ಓಕೆನಾ? ಸೊ ನೀವು ನಿಮ್ಮ ರೆಸಿಪಿನ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ, 9035026824. ಆಮೇಲೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ವಾ? ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ತಾನೆ? ಇಷ್ಟ ಆದಮೇಲೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಬರೀ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆಮೇಲೆ ನಂದು ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಒತ್ತಿ. ಯಾಕೆ ಅಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ತಕ್ಷಣ ಸಿಗುತ್ತೆ. ನಮ್ಮ ಚಾನಲಲ್ಲಿ ಬರೀ ಅಡುಗೆ ಅಷ್ಟಲ್ಲ, ಇನ್ನೂ ಬೇರೆ ಬೇರೆ ವೆರೈಟಿ ಪ್ರೋಗ್ರಾಮ್ಸ್ ಮಾಡಬೇಕು ಅಂತಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಓಕೆ, ಈಗ ಟೇಸ್ಟ್ ಮಾಡಿಬಿಡ್ತೀನಿ.
ಅದ್ಭುತವಾಗಿದೆ. ಪಾವ್ ಭಾಜಿ ಮಸಾಲೆ ಘಮ ಗಮ್ಮನ್ ಬರ್ತಾ ಇದೆ. ಖಾರ ಕರೆಕ್ಟಾಗಿದೆ. ಟೊಮೆಟೊ ಕಾಯಿ ಹುಳಿ ತುಂಬ ಚೆನ್ನಾಗಿದೆ. ಪಾವ್ ಜೊತೆಗೆ ಸಖತ್ತಾಗಿದೆ. ನಾರ್ಮಲ್ ಪಾವ್ ಭಾಜಿನೇ ಬೇರೆ, ಇದೇ ಬೇರೆ. ಇದು ಮಾಡ್ಕೊಂಡು ತಿಂದಾಗಲೇ ಇದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಮಾಡಿ ನೋಡಿ ಗೊತ್ತಾಗತ್ತೆ. ಅದ್ಭುತವಾಗಿದೆ. ಸೂಪರ್.